ಸುಗ್ಗಿಯ ಸಂಭ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಸಹೃದಯಿ ಬಂಧುಗಳೇ, ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ಯುವಕ ಮಿತ್ರರೇ, ಮಾಧ್ಯಮ ಮಿತ್ರರೇ, ಖಂಡಿತವಾಗೂ ಈ ಕವಿಗೋಷ್ಠಿಯಲ್ಲಿ ನಡೆದಂಥ ವಿಚಾರದ ಬಗ್ಗೆ ಬಲ್ಲೆನಹಳ್ಳಿ ಮಂಜಣ್ಣನವರು ವಿಸ್ತೃತವಾಗಿ ಮಾತನಾಡಿದ್ದಾರೆ. ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು ಕಣದ ಬಗ್ಗೆ ಇಂದಿನ ಪರಿಸ್ಥಿತಿ, ರಸ್ತೆಯಲ್ಲಿ ಒಕ್ಕಣೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕಣದಲ್ಲಿ ಒಕ್ಕಣೆ ಮಾಡ್ತಾ ಇರ್ತಕ್ಕಂಥದ್ರದ ಅವಶ್ಯಕತೆ ಏನಿದೆ, ಅಪಘಾತಗಳನ್ನು ತಡೆಗಟ್ಟಬೇಕಾದಂಥ ದಿಕ್ಕಿನಲ್ಲಿ ರೈತರಿಗೆ ಅರಿವು ಮೂಡಿಸುವಂತ ಒಂದು ಸುಸಂದರ್ಭ ಇದು. ಈ ಕಾರ್ಯಕ್ರಮ ನಿಜವಾಗ್ಲೂ ಇದೊಂದು ದೊಡ್ಡ ವೇದಿಕೆ ಅಂತಲೇ ಭಾವಿಸಬಹುದು ನಾವು. ಅವರು ಕೂಡ ಒಂದು ಸಲಹೆಯನ್ನು ಕೂಡ ಒಂದು ಜಿಲ್ಲಾಡಳಿತಕ್ಕೆ ಅಥವಾ ಸರ್ಕಾರಕ್ಕೆ ಅಥವಾ ಯಾರ ಮುಖಾಂತರ ಆಗುತ್ತೋ, ಆಡಳಿತದ ಕಾರ್ಯಾಂಗದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳ ಮುಖಾಂತರ ಆಗುತ್ತೋ, ರಾಜ್ಯಾಂಗವನ್ನು ನಡೆಸ್ತಾ ಇರ್ತಕ್ಕಂಥ ಶಾಸಕರ ಕೈಯಲ್ಲಾಗುತ್ತೋ, ಅಥವಾ ರಾಜ್ಯವನ್ನು ಮುನ್ನಡೆಸ್ತಾ ಇರ್ತಕ್ಕಂಥ ಈಗಿನ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮತ್ತು ಸಚಿವರು, ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳಿಗೆ ಅವರು ಒಂದು ಆಗ್ರಹ ಕೂಡ ಮಾಡಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ರೈತರು ಕಣದಲ್ಲಿ ಒಣಗಲನ್ನು ತಂದು ಒಕ್ಕಣೆ ಮಾಡ್ತಕ್ಕಂಥವರಿಗೆ ಪ್ರೋತ್ಸಾಹ ಮಾಡಬೇಕು ಅನ್ನೋಂಥ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ. ಆ ಸಲಹೆಗೆ ನಮ್ಮದು ಕೂಡ ಸಹಮತ ಇದೆ. ಕಾರಣ ಆದರೂ ಇಷ್ಟೇ, ನಾನೊಬ್ಬ ಸಾರಿಗೆ ಇಲಾಖೆ ಅಧಿಕಾರಿಯಾಗಿ ರಸ್ತೆಯಲ್ಲಿ ಹೆಚ್ಚು ರೈತರು, ಅವರಿಗೆ ಏನಾಗಿದೆ ಪಾಪ, ಶ್ರಮಿಕ ವರ್ಗ ಕಡಿಮೆ ಆಗ್ತಾ ಇದೆ. ಕಣ ಮಾಡ್ತಕ್ಕಂಥದ್ದು ಕಷ್ಟ ಆಗಿದೆ. ಆ ಕಣ ಮಾಡೋ ಕಷ್ಟದಿಂದ ರಸ್ತೆನಲ್ಲಿ ಇರ್ತಕ್ಕಂಥ ಟಾರ್ನಲ್ಲಿ ಹಾಕಿದ್ರೆ ನಮಗೆ ಒಣಗಲು ನೀಟಾಗಿ ಬರುತ್ತೆ. ಅದರ ನಂತರ ವಾಹನಗಳು ತಿರುಗಾಡ್ತಾ ಇರ್ತವೆ. ಶುಭಾಶಯಗಳನ್ನ ಕೋರ್ತಾ ನನ್ನ ಕವನದ ಶೀರ್ಷಿಕೆ ರೈತನಿಗೆ ನಮನ. ಕಣವ ನೋಡಿ ಈ ದಿನ, ಸಂಕ್ರಾಂತಿಯ ಸುದಿನ, ಕುಣಿಯಿತೆನ್ನ ತನುಮನ. ಗಟ್ಟಿ ನೆಲವ ಹಸನುಗೊಳಿಸಿ ಉತ್ತು ಬಿತ್ತು ಬೆಳೆದ ರೈತ, ನಿನ್ನ ಶ್ರಮಕ್ಕೆ ನನ್ನ ನಮನ. ಕಣದಿ ಹುಲ್ಲ ಹಾಸಿ ಕೋಲ ಹಿಡಿದು ಬಡಿದು ಬೊಬ್ಬೆ ಬಂದ ಕೈಗಳು ಆ ದಿನ, ನೆನಪು ತಂತು ಈ ದಿನ. ಕೋಲ ಮೇಲೆ ಜರಡಿ ಆಡಿಸಿದರೆ ನೋಡಲೆಂತ ಚೆಂದವೋ, ಮರವ ಹಿಡಿದ ರೈತ ಮಹಿಳೆ ತೂರುವುದಂತೂ ಅಂದವೋ. ಕಣದ ತುಂಬ ಭತ್ತದುಲ್ಲು, ನಡುವೆ ನಿಂತ ಒಂದು ಕೋಲು, ಎತ್ತುಗಳ ಗಾಣವು ನಾವು ಪಲ್ಟಿ ಹೊಡೆದೆವು, ನೆನಪು ಎಂತ ಅಮರವು. ರಾಶಿ ಪೂಜೆ ಮಾಡಿ ದುಡಿದವರಿಗೆಲ್ಲ ನೀಡಿ, ಕಣದ ಸೇರಿದವು ದವಸ ಧಾನ್ಯವು, ವರ್ಷ ಪೂರ್ತಿ ರೈತನ ಹೊಟ್ಟೆಗಿಲ್ಲ ಕಷ್ಟವು. ಮಧುರ ನೆನಪು ಮರುಕಳಿಸಿದ ಈ ದಿನ, ನಾ ಬರೆದೆ ಈ ಹೊಸಗವನ. ಕಣವ ಮರೆತರೆಷ್ಟೋ ಜನ, ಕಣವ ಮಾಡಿದ ರೈತ, ನಿನಗೆ ನನ್ನ ನಮನ ನಮನ ನಮನ. ಅವಕಾಶಕ್ಕಾಗಿ ಧನ್ಯವಾದಗಳು. ಸಂಕ್ರಾಂತಿ ಸಡಗರ, ಹೊಸ ವರುಷದ ಮೊದಲ ಮಾಸದ ಹಬ್ಬವಿದು. ಕವಳಗತ್ತಲು ಸರಿವ ಮುನ್ನವೇ ನಿದ್ದೆ ಸರಿಸಿ ಜಗ ಎದ್ದಿದೆ, ನಿದ್ದೆ ಸರಿಸಿ ಜಗ ಎದ್ದಿದೆ. ದಕ್ಷಿಣಾಯಣದಿಂದ ಉತ್ತರಾಯಣಕ್ಕೆ ರವಿಯು ಬರುವ ವೇಳೆಯಲ್ಲಿ ಮನೆಯ ಅಂಗಳ ತುಂಬ ರಂಗವಲ್ಲಿ, ತಳಿರು ತೋರಣ ಹೊಸ್ತಿಲಲ್ಲಿ, ತಳಿರು ತೋರಣ ಹೊಸ್ತಿಲಲ್ಲಿ. ಮೊದಲ ಕಿರಣ ಪುಣ್ಯಕೋಟಿ ಬೆಳಗುವ ಪೂಜೆಗೆಂದೇ ಕಾದಿದೆ, ಪೂಜೆಗೆಂದೇ ಕಾದಿದೆ. ಹೆಣ್ಣು ಮಕ್ಕಳ ಸಡಗರ ಎಳ್ಳು ಬೆಲ್ಲ ಬೀರುವಲ್ಲಿ ತಂದಿದೆ, ಎಳ್ಳು ಬೆಲ್ಲ ಬೀರುವಲ್ಲಿ ತಂದಿದೆ. ಮೊದಲ ಫಸಲು ಒತ್ತು ನಿಂತು ಕಣದ ತುಂಬ ನಗುತ್ತಿದೆ, ಕಣದ ತುಂಬ ನಗುತ್ತಿದೆ. ವರ್ಷದನ್ನವ ಕೊಟ್ಟ ಭುವಿಗೆ ರೈತ ವರ್ಗವು ಪೂಜೆ ಸಲ್ಲಿಸಿದೆ, ರೈತ ವರ್ಗವು ಪೂಜೆ ಸಲ್ಲಿಸಿದೆ. ಧನ್ಯವಾದಗಳು. ಪ್ರೀತಿ ಪಾತ್ರರಾದಂಥ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಪೂರ್ಣಚಂದ್ರ ತೇಜಸ್ವಿ ಅವರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಕವನದ ಶೀರ್ಷಿಕೆ ಪ್ರಕೃತಿ ಅಂತೇಳಿ. ನನ್ನ ಕವನದ ಶೀರ್ಷಿಕೆ ಪ್ರಕೃತಿ. ನನ್ನದು ನನ್ನದು ಎಲ್ಲಿಹುದು ನಿನ್ನದು, ನನ್ನದು ನನ್ನದು ಎಲ್ಲಿಹುದು ನಿನ್ನದು, ಇದೆಲ್ಲ ಪ್ರಕೃತಿ ಮಾತೆಯದು, ಅವಳು ನೀಡಿದ ಕೊಡುಗೆ ಇದು. ಇದೆಲ್ಲ ಪ್ರಕೃತಿ ಮಾತೆಯದು, ಅವಳು ನೀಡಿದ ಕೊಡುಗೆ ಇದು.
ನೀ ಉಟ್ಟ ಉಡಿಗೆ ತೊಡಿಗೆ ಅವಳಿತ್ತ ಕೊಡುಗೆ, ನೀನುಟ್ಟ ಉಡಿಗೆ ತೊಡಿಗೆ ಅವಳಿತ್ತ ಕೊಡುಗೆ, ನೀ ನನ್ನದೆಂದು ಅವಳ ನೋಯಿಸಿದರೆ ಅವಳತ್ತು ಜಲಪ್ರಳಯ ಮಾಡಿಯಾಳು, ನೀ ನನ್ನದೆಂದು ಅವಳ ನೋಯಿಸಿದರೆ ಅವಳತ್ತು ಜಲಪ್ರಳಯ ಮಾಡಿಯಾಳು, ನೀ ನನ್ನದೆಂದು ಮತ್ತೆ ಮತ್ತೆ ಚುಚ್ಚಿದರೆ ಅವಳು ಓಝೋನ್ ಪದರ ಸಿಡಿಸಿ ಬೆಂಕಿಯ ಮಳೆ ಕರೆದಾಳು, ನೀ ನನ್ನದೆಂದು ಮತ್ತೆ ಮತ್ತೆ ಅವಳ ಚುಚ್ಚಿದರೆ ಅವಳು ಓಝೋನ್ ಪದರ ಸಿಡಿಸಿ ಬೆಂಕಿಯ ಮಳೆ ಕರೆದಾಳು. ನನ್ನದು ನನ್ನದು ಎಲ್ಲಿವುದು ನಿನ್ನದು, ಇದೆಲ್ಲ ಪ್ರಕೃತಿ ಮಾತೆಯದು, ಅವಳು ನೀಡಿದ ಕೊಡುಗೆ ಇದು. ಪ್ರಕೃತಿ ಮಾತೆ ಬಂದಿಯಳು ಸುಗ್ಗಿಯ ರೂಪದಲ್ಲಿ, ಪ್ರಕೃತಿ ಮಾತೆ ಬಂದಿಯಳು ಸುಗ್ಗಿಯ ರೂಪದಲ್ಲಿ, ಮಕರ ಸಂಕ್ರಾಂತಿಯ ವೇಷದಲ್ಲಿ, ಮಕರ ಸಂಕ್ರಾಂತಿಯ ವೇಷದಲ್ಲಿ ನಮ್ಮ ನಿಮ್ಮೆಲ್ಲರಿಗೂ ನೀಡಲಿ ಶಾಂತಿ ನೆಮ್ಮದಿ ಸುಖವ ಕರುಣಿಸಲಿ. ಭಿನ್ನಾಭಿಪ್ರಾಯ ಆತರ ಪಕ್ಷಪಾತ ಏನೂ ಇಲ್ಲ. ಕನ್ನಡದ ಹಬ್ಬ ನೀವು ಮಾಡ್ತಾ ಇದ್ರಿ, ಬನ್ನಿ ನಾವು ತುಂಬಾ ಚೆನ್ನಾಗಿ ಮಾಡ್ಕೊಡ್ತೀವಿ ಅಂತ ಗಣೇಶ್ ಅಣ್ಣವ್ರು ನಮ್ಗೆ ಹೇಳಿದ್ರು. ಜೊತೆಗೆ ನಮ್ಮ ಗ್ರಾಮ ಪಂಚಾಯತಿ ಕಾರ್ಯದರ್ಶಿ PD ಅವರು ಬಹಳ ಕ್ರಿಯಾಶೀಲ ಕಾರ್ಯದರ್ಶಿ. ಬೆಳಿಗ್ಗೆ 6 ಗಂಟೆಗೆ ಇಲ್ಲಿ ಬಂದು ಅವರ ಸಿಬ್ಬಂದಿಯವರೊಳಗೂಡಿ ಈ ವೇದಿಕೆಯನ್ನು ನಿರ್ಮಾಣ ಮಾಡೋದಿರ್ಬೋದು, ಇವೆಲ್ಲವನ್ನು ಕೂಡ ಬಹಳ ಚೆನ್ನಾಗಿ ವ್ಯವಸ್ಥಿತವಾಗಿ ಮಾಡ್ಕೊಟ್ಟಿದ್ದಾರೆ. ಸರ್, ರವಿ ಸರ್ ಮತ್ತು ನಿಮ್ಮೆಲ್ಲ ಸಿಬ್ಬಂದಿಗಳು ಕೂಡ ತುಂಬ ಹೃದಯ ಧನ್ಯವಾದಗಳು. ನಮ್ಮ ಗಣೇಶ್ ಅವರ ಜೊತೆಗೆ ಸತೀಶ್ ಅಣ್ಣ ಮತ್ತು ಕೆಂಪಣ್ಣವರು ಅವರು ಕೂಡ ನನ್ನ ಜೊತೆಗೆ ಬಂದಿಲ್ಲ. ನಮ್ಮ ಶ್ರೀನಿವಾಸ್ ಅವರು ನಟೇಶ್ ಅವ್ರನ್ನ ಭೇಟಿ ಮಾಡಿ ಇಲ್ಲೆಲ್ಲ ಮಾಡೋಣ ನಾವೆಲ್ಲರೂ ಸೇರಿ ಅಂತ ಹೇಳಿ ತುಂಬಾ ಸಂತೋಷ ಆಗ್ತದೆ. ಜೊತೆಗೆ ನಮ್ದು ಏನಪ್ಪಾ ಒತ್ತಾಯ, ಈ ಮುಖಾಂತರ ನಾನು ಮಾನ್ಯ ಜಿಲ್ಲಾಡಳಿತಕ್ಕೆ ಹಾಗೂ ಸರ್ಕಾರಕ್ಕೆ, ನಾನು ಒಬ್ಬ ರೈತನ ಮಗನಾಗಿ ನನ್ನ ಒತ್ತಾಯ ಏನು ಅಂದ್ರೆ, ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಸಾಕಷ್ಟು ಹಣವನ್ನು ತಾವು ಬಿಡುಗಡೆ ಮಾಡ್ತೀರಿ. ಏನಾಗಿದೆ, ನೀವು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಯಾರು ರೈತ ಕಣದಲ್ಲಿ ಒಕ್ಕಣೆ ಮಾಡ್ತಾರೆ ಅವ್ರಿಗೆ ಕನಿಷ್ಠ ಒಂದು 5 ರಿಂದ 10 ಸಾವಿರ ರೂಪಾಯಿನ ನೀವು ಬಿಡುಗಡೆ ಮಾಡೋದೇ ಆದ್ರೆ ನಮ್ಮ ರೈತರು ಅವ್ರ ಕುಟುಂಬದ ಸದಸ್ಯರೊಡಗೂಡಿ ಅವ್ರು ಖಂಡಿತ ಅವ್ರ ಕಣವನ್ನು ನಿರ್ಮಾಣ ಮಾಡಿ ಅವರ ಜಮೀನಲ್ಲೇ ಒಕ್ಕಣೆ ಕಾರ್ಯವನ್ನು ಮಾಡ್ತಾರೆ. ಆಗ ನೀವು ಹೆಚ್ಚಿಗೆ ಅವ್ರಿಗೆ ಏನು ಬೇರೆ ಜಾಗೃತಿ ಮೂಡಿಸೋ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ಕೊಳ್ತೀನಿ. ಯಾಕೆ ಅವ್ರಿಗೆ ಆರ್ಥಿಕವಾಗಿ ತೊಂದರೆ ಆಗ್ತದೆ. ಇವತ್ತು ಒಬ್ಬ ಕಾರ್ಮಿಕನ, ಕೃಷಿ ಕಾರ್ಮಿಕನ ಕರ್ಕೊಂಡ್ಬರ್ಲಿಕ್ಕೆ ಕನಿಷ್ಠ 500 ರೂಪಾಯಿ ಕೊಡಬೇಕಾಗಿದೆ. ಆಮೇಲೆ ಕಣ ಮಾಡೋದು ಅಷ್ಟು ಸುಲಭದ ಕೆಲಸ ಇಲ್ಲ, ಇದು ಬಹಳ ಶ್ರಮದ ಕೆಲಸ ಇದೆ ಕಣ ಮಾಡುವಂಥದ್ದು. ಅದಕ್ಕೆ ಹೆಚ್ಚಿನ ಆಳುಗಳ ಅವಶ್ಯಕತೆ ಇದೆ. ಆದ್ರಿಂದ ಕನಿಷ್ಠ ಒಂದು 5 ರಿಂದ 10 ಸಾವಿರ ರೂಪಾಯಿನ ಜಿಲ್ಲಾಡಳಿತ, ನೀವು ಮಂಡ್ಯ ಜಿಲ್ಲೆಯಿಂದನೇ ನಮ್ಮ ನಂದಿನಿ ಮೇಡಮ್ ಅವರು ಬಹಳ ಕ್ರಿಯಾಶೀಲ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಮಂಡ್ಯ ಜಿಲ್ಲಾ ಪಂಚಾಯತ್ನಲ್ಲಿ, ಮತ್ತು ನಮ್ಮ ಕ್ರಿಯಾಶೀಲ ಜಿಲ್ಲಾಧಿಕಾರಿಗಳು ಕುಮಾರ್ ಸರ್ ಅವರು, ಅಪರ ಜಿಲ್ಲಾಧಿಕಾರಿಗಳು ಶಿವಾನಂದ್ ಸರ್ ಅವರು, ನಮ್ಮ ಉಪವಿಭಾಗಾಧಿಕಾರಿ ಶ್ರೀನಿವಾಸ್ ಸರ್, ಎಲ್ಲರೂ ಕೂಡ ಈ ಉನ್ನತ ಹುದ್ದೆಯಲ್ಲಿರುವಂತಹ ಅಧಿಕಾರಿಗಳು, ಜಿಲ್ಲಾಡಳಿತದವರು ಅದನ್ನ ಮನಸ್ಸು ಮಾಡಬೇಕು. ಮಾನ್ಯ ಶಾಸಕರಾದ HT ಮಂಜಣ್ಣವರು ಅವರು ಕೂಡ ಹರನಹಳ್ಳಿ ಗ್ರಾಮದ ರೈತನ ಸುಪುತ್ರರವರು, ಅವ್ರಿಗೆಲ್ಲ ಕೂಡ ಗೊತ್ತಿದೆ. ಈ ಕೃಷಿ ಹಂತದ ಪ್ರತಿ ಮಜಲುಗಳು ಅವ್ರಿಗೆ ಗೊತ್ತು, ಕೃಷಿಯ ಸಂಕಷ್ಟಗಳು ಅವ್ರಿಗೆ ಗೊತ್ತಿದೆ, ರೈತರ ಸಂಕಷ್ಟಗಳನ್ನ ಅವರು ಬಲ್ಲವರಾಗಿದ್ದಾರೆ ಮಂಜಣ್ಣವರು. ಮಾನ್ಯ ಶಾಸಕರು ಕೂಡ ಇವತ್ತು ಅವ್ರು ಬಂದಿದ್ರೆ ಮತ್ತಷ್ಟು ಕಾರ್ಯಕ್ರಮದ ಮೆರುಗು ಹೆಚ್ಚಾಗ್ತಾ ಇತ್ತು, ಮತ್ತೆ ನಮ್ಮ ಒತ್ತಾಯ ಅವ್ರ ಕಿವಿಗೆ ಮುಟ್ತಾ ಇತ್ತು. ನಾನು ಮಾಧ್ಯಮದ ಮುಖಾಂತರ ಮಾನ್ಯ ಮಂಜಣ್ಣವ್ರಿಗೂ ಕೂಡ ಕೈ ಮುಗಿದು ನಾನು ಪ್ರಾರ್ಥನೆ ಮಾಡ್ತೇನೆ, ಅಣ್ಣ ದಯಮಾಡಿ ತಾವು ಜಿಲ್ಲಾಡಳಿತದೊಂದಿಗೆ ತಾಲೂಕಾಡಳಿತದೊಂದಿಗೆ ತಾವು ಚರ್ಚೆಯನ್ನು ಮಾಡಿ, ಸರ್ಕಾರದಂತಲ್ಲಿ ಚರ್ಚೆಯನ್ನು ಮಾಡಿ, ರೈತರು ಒಕ್ಕಣೆನ ಮಾಡ್ಲಿಕ್ಕೆ ತಾವು ಗೊತ್ತು, ನನಗೆ ಗೊತ್ತಿದೆ, ಕೃಷಿ ಮಾರುಕಟ್ಟೆ ಸಮಿತಿಯಿಂದ APMC ವತಿಯಿಂದ ಊರಿಗೊಂದು ಕಣ ಕೊಡುವಂತ ವ್ಯವಸ್ಥೆ ಆಗಿದೆ. ಅದೇನಾಗಿದೆ, ಪ್ರತಿ ಗ್ರಾಮದಲ್ಲೂ ಇಲ್ಲ. ಅದು ಕೂಡ ಪ್ರತಿ ಗ್ರಾಮದಲ್ಲಿ ಅದಾದ್ರೂ ಕೂಡ ಎಷ್ಟು ಅನುಕೂಲ ಆಗುತ್ತೆ, ಪ್ರತಿ ಗ್ರಾಮದಲ್ಲಿ ಇಲ್ಲ. ನಾನು ತಿಳಿದ ಮಟ್ಟಿಗೆ ಪಂಚಾಯಿತಿ ಕೇಂದ್ರಗಳಲ್ಲೂ ಬಹುಶಃ ಇಲ್ಲ. ನಂದು ಕೂಡ ಹರಿಹರಪುರ ಗ್ರಾಮ ಪಂಚಾಯತ್ ಕೇಂದ್ರದಲ್ಲಿ ಯಾವುದೇ ಸಾಮೂಹಿಕ ಕಣ ಕೂಡ ಇಲ್ಲ. ಸಾಧ್ಯವಾದ್ರೆ ಸಾಮೂಹಿಕ ಕಣ, ಇನ್ನೂ ಸಾಧ್ಯವಾದ್ರೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ರೈತರಿಗೆ ಅದನ್ನು ಮಾಡ್ಕೊಡ್ಲಿಕ್ಕೆ ಅವಕಾಶ ಮಾಡ್ಕೊಡಿ ಅಂತ ಕೇಳ್ತಾ, ಜೊತೆಗೆ ಏನು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಯಶಸ್ವಿಯಾಗಿ ಪೂರೈಸಿದ್ರು ಮಂಡ್ಯ ಜಿಲ್ಲೆಯಲ್ಲಿ,
87ನೇ ಅಖಿಲ